ಚಿಕ್ಕಬಳ್ಳಾಪುರ ಜಿಲ್ಲೆಯ ಈ ದಿನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ ಇವತ್ತು ಅವರೆಲ್ಲರೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದೇ 1 ಕಿಲೋಮೀಟರ್ ಅವ್ರು ಹೋಗೋವಾಗ ಯಾವ್ದಾದ್ರು ಟಾರ್ಗಿರ್ ಯಾರು ಕಾಂಟ್ರಾಕ್ಟ್ ಇಟ್ಕೊಂಡ್ರೆ ನೀನು ಬಿಲ್ ಕೊಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಏನೋ ಆಶ್ವಾಸನೆ ಕೊಟ್ಟು 1 ಕಿಲೋಮೀಟರ್ 2 ಕಿಲೋಮೀಟರ್ ಟಾರ್ ಹಾಕೋದು ಬಿಟ್ಟರೆ ಅವರು ಇಡೀ ರಾಜ್ಯದಲ್ಲಿ ಎಲ್ಲರೂ ಹೊಸದಾಗಿ ಹಣ ಬಿಡುಗಡೆ ಮಾಡಿ 1 ಕಿಲೋಮೀಟರ್ ರಸ್ತೆ ಮಾಡಿಲ್ಲ. ಅವ್ರಿಗೇನು ರಾಜ್ಯದಲ್ಲಿ ಬರ್ತಾ ಇರ್ತಾರೆ ಅವ್ರ ಗ್ಯಾರಂಟಿಗಳೇನು ಘೋಷಣೆ ಮಾಡಿರೋ ಅದಕ್ಕೆ ಸರಿಯಾಗಿ ಕೊಡೋದಕ್ಕೆ ಹಣ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನಾಯಕರು ರಾಹುಲ್ ಗಾಂಧಿ ಅವರು ಬಂದ್ರೂ ಏನು ಡೆವಲಪ್ಮೆಂಟ್ ಆಗಲ್ಲ. ಅವ್ರು ಯಾಕಂದ್ರೆ ಮಂತ್ಲಿ ಕೊಡ್ಬೇಕು ATM ಇದ್ದಂಗೆ. ಇದಾಗಲಿ ತೆಲಂಗಾಣ ಆಗಲಿ ಬೇರೆ ಇನ್ನೊಂದು ರಾಜ್ಯದಲ್ಲಿ ಅವ್ರ ಸರ್ಕಾರ ಇದೆ, ಅವರು ಇಲ್ಲಿ ತಿಂಗಳಿಗೆ ಇಷ್ಟಿಷ್ಟ ಅಂತ ಕೊಟ್ಟರೆ ಅವರು ಇವ್ರಿಗೇನೋ ಸ್ವಲ್ಪ ಅದು ಇದು ಮಾಡ್ಬೋದು. DK ಶಿವಕುಮಾರ್ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟರೆ ಅವ್ರು CM ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿತ್ತು. ಬಿಹಾರ ಚುನಾವಣೆ ಫಲಿತಾಂಶ ಬಂದಿದ್ದಾದ್ಮೇಲೆ ಏನೋ ಇರೋದು ಹೋಗ್ಬಿಡಂಗೈತೆ ನೋಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಯೋಚನೆ ಮಾಡ್ತಾರೆ. ಸೆಂಚುರಿ ಬಾರಿಸ್ಬಿಡ್ತಾ ಇದ್ದಾರೆ ಏನು ಸೋಲಲ್ಲಿ. ಅವ್ರನ್ನ ಇಡೀ ದೇಶದಲ್ಲಿ ಯಾರನ್ನು ಸೀರಿಯಸ್ ಲೀಡರ್ ಅಂತ ತಿಳ್ಕೊಂಡಿಲ್ಲ. ಯಾವತ್ತು ಹೊರದೇಶಗಳಿಗೆ ಹೋಗಿ ದೇಶದ ವಿರುದ್ಧವಾಗಿ ಮಾತಾಡ್ತಾರೆ, ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಾರೆ, ಅಂಬೇಡ್ಕರ್ ವಿರುದ್ಧವಾಗಿ ಮಾತಾಡ್ತಾರೆ. ಆ ಟಿ ಶರ್ಟ್ ಪ್ಯಾಂಟ್ ಹಾಕೊಂಡು ಅಲ್ಲಿ ಹೋಗಿ ಕುಂಟೆನಾಗೆಲ್ಲ ದುಮ್ತಾ ಇರ್ತಾರೆ ಹೋಗಿ. ಹಂಗೆಲ್ಲ ಇದ್ದಾಗ ಅವ್ರನ್ನೆಲ್ಲ ನಾವು ಹಳ್ಳಿಗಳಲ್ಲಿ ಹೋಗಿ ಕುಂಟಿಗಳಾಗಿ ಈಜು ಹೊಡಿತೀವಿ. ನಾವು ಎಲ್ಲ ನೋಡಿದ್ದೀವಿ ಮಕ್ಕಳ ಜೊತೆ. ಆ ಲೆಕ್ಕಾಚಾರದಲ್ಲಿದ್ದಾಗ ಇದ್ ಕಡೆಯಿಂದ ಆಲೂಗಡ್ಡೆ ಹಾಕಿದ್ರೆ ಅದ್ ಕಡೆಯಿಂದ ಬಂಗಾರ ಬಂದ್ಬಿಡ್ತದೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಂತವ್ರು. ಈ ದೇಶದ ರೈತರು 1 ಎಕರೆಗೆ ಎಷ್ಟು ರಾಗಿ ಹಾಕ್ಬೇಕು, ಎಷ್ಟು ಬಿತ್ತನೆ ಬೀಜ ಹಾಕ್ಬೇಕು, ಎಷ್ಟು ಗೊಬ್ಬರ ಹಾಕ್ಬೇಕು, ಯಾವ ಟೈಮ್ ಕಟಾವ್ ಬರ್ತದೆ, ಯಾವ ಸೀಸನಲ್ಲಿ ಬೆಳಿಬೇಕು ಅನ್ನೋ ಸಾಮಾನ್ಯ ಜ್ಞಾನನೂ ಇಲ್ಲ ಅವ್ರಿಗೆ. ಯಾವ ಇಲಾಖೆಯಲ್ಲಿ ಏನೇ ಪ್ರಾಬ್ಲಮ್ ಯಾವ ಜನಸಾಮಾನ್ಯದ ಹಂಗಿರೋದಕ್ಕೆ ಅವರು ಎಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಯಾವತ್ತವರೆಗೂ ಅವ್ರನ್ನ ಬಿಂಬಿಸ್ತಾರೋ ಅವತ್ತವರೆಗೂ ನಮ್ದು ಇನ್ನೂ ಸೀಟುಗಳು ಜಾಸ್ತಿ ಆಗ್ತಾ ಇರ್ತೇವೆ ಹೊರತು ಕಡಿಮೆ ಆಗ್ತಾ ಆಗಲ್ಲ. ನಮಗೆ ಅವ್ರ ಸ್ಟಾರ್ ಪ್ರಚಾರ ಮೋಸ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ಸು ಸುಡುವ ಮನೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಹೇಳಿದ್ದಾರೆ. ಆ ಮನೆಗೆ ನೀವು ಹೋಗ್ಬೇಡಿ, ನೀವು ಸುಟ್ಟೋಗ್ತೀರಿ ಅಂತ. ಎಷ್ಟೋ ಜನ ನಮ್ಮಲ್ಲಿ DSS ಲೀಡರ್ಗಳು ಒಳ್ಳೆಯವರು ಇದ್ದಾರೆ, ಕೆಲವರು ಕೆಟ್ಟವರು ಇದ್ದಾರೆ, ಕೆಲವರು ಸೇಲ್ ಆಗಿಬಿಟ್ಟಿದ್ದಾರೆ. ಇವತ್ತು SCP TSP ಇದರಲ್ಲಿ ನಮ್ಮಲ್ಲಿ ಕೆಲವರು DSS ಲೀಡರ್ಗಳು ಫೈಟ್ ಮಾಡಿದರು, ಕೆಲವರು ಸಿದ್ದರಾಮಯ್ಯನವ್ರು ಏನಾದ್ರು ಹೇಳ್ಬಿಡ್ತಾರೆ ನಂದು ಯಾವುದೋ ಒಂದು ಫೈಲ್ ಐತೆ ಅದಕ್ಕೆ ಸೈನ್ ಹಾಕಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೋರಾಟನೂ ಮಾಡಿದ್ರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವ್ರು ಮಾಡಿದ ಒಂದೇ ಒಂದು ಸುಳ್ಳು ಹೇಳಲ್ಲ. ಅಂಬೇಡ್ಕರ್ಗೆ ಅವ್ರಿಗೆ ಏನು ಮೋಸ ಮಾಡಿದ್ದಾರೆ ಅದನ್ನು ಕರೆಕ್ಟಾಗಿ ನಮ್ಮ ಜನಕ್ಕೆ ತಿಳಿಸೋಂಥ ಕೆಲಸಗಳನ್ನು ಈ ರಾಜ್ಯದ ಜನಕ್ಕೆ ತಿಳಿಸೋಂಥ ಕೆಲಸನ ನಾವು ಮಾಡ್ತೀರಿ. ಅದು ಬಿಟ್ಟು ನಾವು ಸುಳ್ಳು ಪಳ್ಳು ಹೇಳಲ್ಲ. ನಾವು ಸುಳ್ಳು ಪಳ್ಳು ಹೇಳಲ್ಲ. ಈ ದೇಶದಲ್ಲಿರ್ತಕ್ಕಂಥವ್ರಿಗೆ ಯಾವ ರೀತಿ ಸರ್ಕಾರ ಬರೋಕ್ಕೆ ಮೊದಲು ಯಾವ ಥರ ಇತ್ತು ಕರ್ನಾಟಕ, ಇವತ್ತು ಯಾವ ಥರ ಇದೆ, ವಿಧಾನಸೌಧದಲ್ಲಿ ಶತ್ರು ರಾಷ್ಟ್ರಕ್ಕೆ ಜೈ ಅಂತ ಕೂಗಂಥವ್ರಿಗೆ ಕ್ಲೀನ್ ಶೀಟು, ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲೇಸಿ ಅವ್ರಿಗೆ ಪೊಲೀಸರ ಮೇಲೆ ಹಲ್ಲೆ ಮಾಡೋರಿಗೆ ಕ್ಲೀನ್ ಶೀಟು, ಟಿಫನ್ ಬಾಕ್ಸಲ್ಲಿ ಇಟ್ಕೊಂಡೋಗಿ ಬಾಂಬ್ ಇಟ್ಟವ್ರಿಗೆ ನನ್ನ ಬ್ರದರ್ಸು. ಈ ಲೆಕ್ಕಾಚಾರ ಮನೆ ಸುಟ್ಟಾಕ್ದವ್ರು ನಮ್ಮ ಅವ್ರದೇ ಪಕ್ಷದ ಶಾಸಕರು ಮನೆ ಸುಟ್ಟಾಕ್ದವ್ರು ನೀ ಕೇಸ್ ಖುಲಾಸೆ ಮಾಡ್ತೀನಿ ಓಟ್ ಹಾಕ್ರಿ ಅಂತ ಹೇಳಿದ್ರು. ಆ ಅಮ್ಮ ಹಿಡ್ಕೊಂಡಿದ್ರು ಪರಮೇಶ್ವರನ್ನ. ಎಲೆಕ್ಷನ್ ಮೊದಲು ಹೇಳಿದ್ರೆ ನೀವು ಓಟ್ ಕೇಸ್ ವಾಪಸ್ ತಗೋತೀರಿ ಅಂತೇಳಿ, ಇವಾಗ ಗೆದ್ದಿದ್ದೀರಲ್ಲ ತಗೊಳ್ರಿ ವಾಪಸ್ ಅಂತ ಆ ಅಮ್ಮನ ಹೇಳಿದ್ಲು. ಕೊತ್ಮೀರಿ ಸೊಪ್ಪು ತಗೊಂಬರಕ್ಕೋಗ್ತಾ ಇದ್ದು ನಮ್ಮ ಮಗನ ರಾತ್ರಿ 1 ಗಂಟೆಯಲ್ಲಿ ಅಂತ ಲೆಕ್ಕಾಚಾರದಲ್ಲಿ. ಆ ಥರ ಯಾವ ರೀತಿ ಆಗಿದೆ, ನಮ್ಮ ದೇವಸ್ಥಾನಗಳೇನಾಗಿದೆ, ನಮ್ಮ ಜಮೀನುಗಳೇನಾಗಿದೆ, ನಮ್ಮ ಜಮೀನುಗಳು 70 ವರ್ಷ 75 ವರ್ಷ ರೈತರು ಉಳುಮೆ ಮಾಡ್ಕೊಂಡಿದ್ದಂಥ ಜಮೀನುಗಳು ಇವತ್ತು ಫಾರೆಸ್ಟ್ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಇವತ್ತು ಬೆಂಗಳೂರೇ ಫಾರೆಸ್ಟು ಆ ಲೆಕ್ಕಾಚಾರದಲ್ಲಿ ಹೋದ್ರೆ ಅಲ್ವಾ? ಹಂಗಿರ್ಬೇಕಾದ್ರೆ ವಕ್ಫ್ ಬೋರ್ಡ್ ಯಾವಾಗಿತ್ತು ಆ ಮೂಲ ಆ ಲೆಕ್ಕಾಚಾರದಲ್ಲಿ ಬಂದರೆ ಹಿಂದೂಸ್ತಾನ ಇವ್ರು ಮೊಘಲರು ಬರೋಕ್ಕೆ ಮೊದಲು ಬ್ರಿಟಿಷರು ಬರೋಕ್ಕೆ ಮೊದಲು ಇವ್ರ ಮೂಲ ಯಾರ್ದು? ಹಂಗಿರ್ಬೇಕಾದ್ರೆ ಎಲ್ಲ ನಮ್ಮದೇ ಅಲ್ಲ. ಮಸೀದಿನೂ ನಮ್ಮದೇ, ದರ್ಗಾನೂ ನಮ್ಮದೇ, ಕಬ್ರಸ್ತಾನು ನಮ್ಮದೇ. ಹಂಗಿರ್ತಕ್ಕಂಥದ್ದು ನಾವು ಯಾವತ್ತೂ ಅವ್ರಿಗೆ ತೊಂದರೆ ಕೊಡೋಕೆ ಹೋಗಿಲ್ಲ. ದೇಶದ ಪರವಾಗಿರ್ತಕ್ಕಂಥವರೆಲ್ಲ ನಮ್ಮವರೇ, ನಮ್ಮ ಅಣ್ಣ ತಮ್ಮಂದ್ರೆ ಲೆಕ್ಕಾಚಾರ ನಾವು ತಿಳ್ಕೊಂಡಿದ್ದೀರಿ. ಸರ್ವರಿಗೂ